ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿರೀಕ್ಷೆಯಂತೆಯೇ ನಡೆದು ಹೋಯಿತು. ನಿರೀಕ್ಷೆಯಂತೆಯೇ ಮಧ್ಯಾಹ್ನದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಅಮಿತ್ ಶಾ ಅವರು ಕಲ್ಕತ್ತಾಗೆ ಬಂದು ಇಳಿತಾರೆ. ಇಳಿದಾದ ಮೇಲೆ ನೂತನ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಸಭೆ ನಡೆದಾದ ಮೇಲೆ ಅಮಿತ್ ಶಾ ಅವರು ಬಹಿರಂಗವಾಗಿ ಮುಖ್ಯಮಂತ್ರಿ ಅಭ್ಯರ್ಥಿಯ ಹೆಸರನ್ನು ಘೋಷಿಸ್ತಾರೆ. ಆತ ಮ್ಯಾನ್ ಆಫ್ ದ ಮ್ಯಾಚ್ ಸುವೇಂದು ಅಧಿಕಾರಿ. 2019ರಲ್ಲಿ ಇದೇ ಸುವೇಂದು ಅಧಿಕಾರಿ ಮಮತಾ ಬೇಗಂ ಅವರ ಸಚಿವ ಸಂಪುಟದಲ್ಲಿ ಸಚಿವನಾಗಿದ್ದಂಥ ಮನುಷ್ಯ. ಮುಂದೆ ಕಾಲಾಂತರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ವಲಸೆ ಬಂದ ವ್ಯಕ್ತಿ ಹೇಗೆ ಹಿಂದುತ್ವದ ಅಸ್ಮಿತೆಯಾಗಿ ಹೊರಹೊಮ್ಮಿದರು, ಹೇಗೆ ಮಮತಾ ಬೇಗಂಗೆ ನಿರಂತರವಾಗಿ ಅವರ ಕಿರುಕುಳದ ಮಧ್ಯೆಯೂ ಸೆಡ್ಡು ಹೊಡೆದು ಗೆದ್ದರು ಎನ್ನುವುದು ಈಗ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಇದು ಕೇವಲ ಒಂದು ಚುನಾವಣೆ ಆಗಲೇ ಇಲ್ಲ. ಇದು ಒಂದು ಶಕೆಯ ಬದಲಾವಣೆಗೆ ಬಹಳ ದೊಡ್ಡದಾದಂಥ ಶ್ರೀಕಾರವಾಯಿತು. ನೋಡಿ, ನಿನ್ನೆಯಿಂದ ಭಾಳ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇತ್ತು. ಏನಪ್ಪ ಅಂತಂದರೆ, ಸುವೇಂದು ಅಧಿಕಾರಿ ಒಬ್ಬರನ್ನೇ ಮಾಡಿದರೆ ಉಳಿದ ನಾಯಕರಿಗೆ ಬೇಸರ ಆಗತ್ತೆ, ಆದ್ದರಿಂದ ಇಬ್ಬರು ಉಪಮುಖ್ಯಮಂತ್ರಿಗಳಿರ್ತಾರೆ, ಬೇರೆ ಬೇರೆಯವರ ಬಂಡಾಯವನ್ನು ಶಮನ ಮಾಡುವ ಕೆಲಸವನ್ನು ಮಾಡಬೇಕಾಗತ್ತೆ. ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡ ಮಟ್ಟದ ಬಿಕ್ಕಟ್ಟು ಉಂಟಾಗುವ ಸಾಧ್ಯತೆ ಇದೆ. ಪ್ರತಿ ರಾಜ್ಯದ ಚುನಾವಣೆ ಆದ ಮೇಲೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಹೆಸರನ್ನು ಹೇಳುವಾಗ, ವ್ಯಕ್ತಿ ಹೆಸರನ್ನು ಹೇಳುವಾಗ ಈ ರೀತಿಯಾದ ಪ್ರೊಪಗಾಂಡಗಳು ನಿರಂತರವಾಗಿ ನಡೀತಾ ಇರ್ತವೆ. ಅಮಿತ್ ಶಾ ಅವರು ಸುವೇಂದು ಅಧಿಕಾರಿಯವರ ಪರವಾಗಿ ಚುನಾವಣಾ ಪ್ರಚಾರ ಭಾಷಣ ಮಾಡುವಾಗ ಒಂದು ಮಾತನ್ನು ಹೇಳಿದರು. ಏನಂತ ಹೇಳಿದರು ಅಂದರೆ, ಈ ವ್ಯಕ್ತಿ ನಂದಿಗ್ರಾಮದಲ್ಲಿ ಚುನಾವಣೆಗೆ ನಿಲ್ತೀನಿ ಅಂತ ಹೇಳಿದರು ಸುವೇಂದು ಭಾಯ್ ನನ್ನ ಎದುರಿಗೆ. ನಾನು ಹೇಳಿದೆ, ನೀನು ನಂದಿಗ್ರಾಮದಲ್ಲಿ ಚುನಾವಣೆಗೆ ನಿಲ್ಲೋದ್ರ ಬಗ್ಗೆ ನನ್ನ ಅಭ್ಯಂತರವಿಲ್ಲ, ಆದರೆ ಮಮತಾ ಬೇಗಂ ಅವರ ಸೊಕ್ಕನ್ನು ಮುರಿಯಬೇಕು ಅಂದರೆ ಆಕೆ ಹಿತ್ತಲ ಮನೆಯಲ್ಲಿ ಹೋಗಿ ಆಕೆ ಪಕ್ಷಕ್ಕೆ ಹೊಡೆಯಬೇಕು, ಆಗ ಮಾತ್ರ ನೀನು ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತೀಯ. ನೀನು ನಂದಿಗ್ರಾಮದಲ್ಲಿ ಚುನಾವಣೆಗೆ ನಿಲ್ಲು, ಆದರೆ ಯಾವುದೇ ಕಾರಣಕ್ಕೂ ಭವಾನಿಪುರ ಕಾನ್ಸ್ಟಿಟ್ಯೂಯೆನ್ಸಿಯನ್ನು ಬಿಡಬೇಡ. ಹೊಡೆಯುವುದು ಅಂದರೆ ಮನೆಯಲ್ಲಿ ಹೊಕ್ಕು ಹೊಡೆಯೋದು ಅಂತಾರೆ, ಅದಕ್ಕೆ ಜಯ ಅಂತಾರೆ, ಅದಕ್ಕೆ ಪ್ರಚಂಡವಾದ ವಿಜಯ ಅಂತಾರೆ, ಅದಕ್ಕೆ ಯಶಸ್ಸು ಅಂತಾರೆ. ನಿನಗೆ ತಾಕತ್ತಿದೆ, ಹೋಗಿ ನೀನು ಭವಾನಿಪುರದಲ್ಲಿ ಚುನಾವಣೆಗೆ ನಿಲ್ಲು. ಭವಾನಿಪುರದಲ್ಲಿ ಚುನಾವಣೆಗೆ ನಿಂತ ಮೇಲೆ ನಡೆದಂಥ ವಿದ್ಯಮಾನಗಳನ್ನು ಮತ್ತೆ ಇಲ್ಲಿ ಪ್ರಚ್ಛ ಮಾಡಬೇಕಾದ ಅಗತ್ಯತೆ ಇಲ್ಲ. ಮತ್ತು ಈಗ ನಡೆದ ಎಲ್ಲ ವಿದ್ಯಮಾನಗಳು ಕೂಡ ರೋಮಾಂಚಕವಾಗಿ ತಾವು ಕೇಳಿದ್ದೀರಿ, ಅದರ ಬಗ್ಗೆ ಈಗ ಪ್ರಸ್ತಾಪವನ್ನು ಮಾಡೋದಿಲ್ಲ. ಯಾವ ಪಶ್ಚಿಮ ಬಂಗಾಳದಲ್ಲಿ 71 ಹೆಣಗಳನ್ನು ನೋಡಿದಂಥ 2021ರಲ್ಲಿ ಹೆಣಗಳನ್ನು ನೋಡಿದಂಥ ಚುನಾವಣೆಯ ಸಂದರ್ಭದ ನಂತರ ಈ ಬಾರಿಯ ಚುನಾವಣೆ ಮೊಟ್ಟ ಮೊದಲ ಬಾರಿಗೆ ಒಂದಷ್ಟು ಹತ್ಯೆಗಳು ನಡೆದವು. ಭಾರತೀಯ ಜನತಾ ಪಾರ್ಟಿಯ ಮೇಲೆ ದೊಡ್ಡದಾದ ಕಿರುಕುಳಗಳಾದವು. ಬಹಳಷ್ಟು ಜನ ಇದರಿಂದ ಸಫರ್ ಆದರು. ಬಹಳ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಗಳಿಗೆ ತಯಾರಿ ನಡೆಸಿರುವಂಥ ಮಾಹಿತಿಗಳು ಲಭ್ಯ ಆದವು. ಆದರೆ ಇದೆಲ್ಲದರ ನಂತರ ಒಂದು ಮಂಗಳಮಯವಾದಂಥ ಗಳಿಗೆ ಬಂದೊದಗಿದೆ. ಅದು ನಾಳೆ ಬೆಳಗ್ಗೆ 11 ಗಂಟೆಗೆ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಯಾವ ನರೇಂದ್ರ ಮೋದಿಯವರು ಲಕ್ಷೋಪಲಕ್ಷ ಜನರೆದುರಿಗೆ ಜೈ ಶ್ರೀರಾಮ್ ಘೋಷಣೆಯನ್ನು ಮಾಡಿದರು, ಅದೇ ಮೈದಾನದಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವ ಮೂಲಕ ಒಂದು ಹೊಸ ಶಕೆಗೆ ನಾಂದಿಯನ್ನು ಹಾಡಲಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಈಗ ತಮಿಳುನಾಡಿನಲ್ಲಿ ರಾಜ್ಯಪಾಲರಿದ್ರಲ್ಲ, ಯಾವ ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗಿತ್ತಲ್ಲ, ಆ ರಾಜ್ಯಪಾಲರು ಈಗ ಪಶ್ಚಿಮ ಬಂಗಾಳದ ರಾಜ್ಯಪಾಲರು. ಈ ಸಂಚಿಕೆ ಬರೋ ಹೊತ್ತಿಗೆ ಸುವೇಂದು ಅಧಿಕಾರಿ ತಮ್ಮ ಪಟ್ಟಿಯನ್ನು ಹಿಡ್ಕೊಂಡು ರಾಜ್ಯಪಾಲರ ಬಳಿ ಹೋಗಲಿದ್ದಾರೆ. ಅಲ್ಲಿ ಅನುಮತಿಯನ್ನು ಪಡೆದು ನಮಗೆ ಪ್ರಮಾಣ ವಚನವನ್ನು ಬೋಧಿಸಿ ಅನ್ನುವಂಥ ವಿನಂತಿಯನ್ನು ಮಾಡಿಕೊಂಡು ಬರಲಿದ್ದಾರೆ. ನೋಡಿ, ಒಂದು ಘಟನೆಯನ್ನು ಹೇಳ್ತೀನಿ. ಆಗಸ್ಟ್ 14, 2025ರಂದು ನಡೆದಂಥ ಘಟನೆ. ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಭಾಳ ದೊಡ್ಡದಾದಂಥ ರೇಪ್ ಪ್ರಕರಣ ನಡೆದು ಹೋಗಿತ್ತು. ಆರೋಪಿಯನ್ನು ಬಚ್ಚಿಡುವಂಥ ಆ ಕೃತ್ಯವನ್ನು ಮುಚ್ಚಿ ಹಾಕುವಂಥ ಎಲ್ಲ ಪ್ರಯತ್ನವನ್ನು ಮಾಡಲಾಯಿತು. ಆತನಿಗೆ ಪ್ರಮೋಷನ್ ಕೊಟ್ಟು ಬೇರೆ ಕಡೆ ಆ ಏಜೆಂಟ್ ಯಾರಿದ್ದಾನೆ ಆತನನ್ನು ಬೇರೆ ಕಾಲೇಜಿಗೆ ಕಳಿಸುವಂಥ ದೊಡ್ಡದಾದಂಥ ಷಡ್ಯಂತ್ರ ಕೂಡ ನಡೆದಿತ್ತು. ಮೊಟ್ಟ ಮೊದಲ ಬಾರಿಗೆ ಯಾವ ಪಶ್ಚಿಮ ಬಂಗಾಳದ ಭದ್ರಲೋಕ್ ಎನ್ನುವಂಥ ಇಡೀ ಚುನಾವಣೆಯ ನಿರ್ಣಾಯಕವಾದಂಥ ಒಂದು ವರ್ಗ ಇದೆ, ಅದು ಬೀದಿಗಿಳಿಯುತ್ತೆ. ಒಂದೇ ಒಂದು ಘೋಷಣೆ ಇಲ್ಲ.
ಒಂದೇ ಒಂದು ಪ್ರತಿಭಟನೆಯ ಧ್ವನಿ ಇಲ್ಲ, ಯಾವುದೇ ರೀತಿಯಾದಂಥ ಗಲಾಟೆಗಳಿಲ್ಲ, ದೊಂಬಿಯನ್ನು ಮಾಡಲಿಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಶ ಮಾಡಲಿಲ್ಲ. ಲಕ್ಷ ಲಕ್ಷ ಸೋದರರು ರಸ್ತೆಗಿಳಿತಾರೆ, ತಮ್ಮ ಪ್ರತಿಭಟನೆಯನ್ನು ಅತ್ಯಂತ ಸಾಂಕೇತಿಕವಾಗಿ ನೆರವೇರಿಸ್ತಾರೆ. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಇರೋದಿಲ್ಲ, ಯಾವುದೇ ಪಕ್ಷಗಳಿರೋದಿಲ್ಲ, ಯಾವ ರಾಜಕೀಯ ಮುಖಂಡರಿರೋದಿಲ್ಲ, ಯಾವುದೇ ರಾಜಕೀಯದ ಅಪಸವ್ಯಗಳಿರಲಾರ್ದಂಥ ಕೇವಲ ಪಶ್ಚಿಮ ಬಂಗಾಳದ ಅಸ್ಮಿತೆಯಾಗಿ ಆ ಭದ್ರಲೋಕ್ ತನ್ನ ಪ್ರತಿಭಟನೆಯನ್ನು ದಾಖಲಿಸತ್ತೆ. ಅವತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬೇಗಂ ಅವರ ಶವದ ಪೆಟ್ಟಿಗೆಗೆ ಮೊದಲ ಮೊಳೆ ಬೀಳುತ್ತೆ. ನಾನೊಂದು ಮಾತನ್ನು ಹೇಳಿದ್ದೆ ಕಳೆದ ಸಂಚಿಕೆಯಲ್ಲಿ, ಒಂದು 4-5 ಸಂಚಿಕೆಗಳ ಹಿಂದೆ. ಮಂಗಳೂರಿನಲ್ಲಿ ಮಂಗಳ ಪತ್ರಿಕೆ ಯಾಕೆ ಜಾಸ್ತಿ ಹೋಗುತ್ತೆ? ಮಂಗಳ ಅನ್ನುವಂಥ ವಾರಪತ್ರಿಕೆ, ಮಂಗಳಂ ಎನ್ನುವಂಥ ವಾರಪತ್ರಿಕೆ ಕೇರಳದಲ್ಲಿ ಅತ್ಯಂತ ಪ್ರಖ್ಯಾತವಾದದ್ದು. ಏಕೆಂದರೆ ಅದರಲ್ಲಿ 5ರಿಂದ 7 ಧಾರಾವಾಹಿಗಳಿರ್ತವೆ, ಬೇರೆ ಏನೂ ಇರೋದಿಲ್ಲ, ಕೇವಲ ಧಾರಾವಾಹಿಗಳು. ಬಾಬು ಕೃಷ್ಣಮೂರ್ತಿ ಅದರ ಸಂಪಾದಕರು ಕನ್ನಡದಲ್ಲಿ. ಕೇರಳದ ಅಸ್ಮಿತೆ ಇದೆಯಲ್ಲ, ಕೇರಳದ ಸಂಸ್ಕೃತಿ ಇದೆಯಲ್ಲ, ಕೇರಳದ ಸಾಕ್ಷರತೆ ಇದೆಯಲ್ಲ, ಕೇರಳದ ಶಿಕ್ಷಣ ಇದೆಯಲ್ಲ, ಕೇರಳದ ಹವ್ಯಾಸಗಳಿದೆ, ಅವೆಲ್ಲ ಮಂಗಳೂರಿಗೆ ಶಿಫ್ಟ್ ಆಗಿದ್ದಾವೆ. ಹೀಗಾಗಿ ಇಡೀ ಕರ್ನಾಟಕದಲ್ಲಿ ಮಂಗಳ ಎನ್ನುವಂಥ ಪತ್ರಿಕೆ ಸಹಸ್ರ ಸಂಖ್ಯೆಯಲ್ಲಿ ಮಾರಾಟ ಆಗ್ತಾಯಿತ್ತು. ಈಗ ಕಾಲ ಬದಲಾಗಿದೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೊಡ್ಡದಾದ ಅತ್ಯಾಚಾರ ಆಗತ್ತೆ. ಅಲ್ಲಿ ಸ್ಥಿತ್ಯಂತರ ಆದ ಸಂದರ್ಭದಲ್ಲಿ, ಗೃಹ ಯುದ್ಧ ಆದ ಸಂದರ್ಭದಲ್ಲಿ, ಮೊಹಮ್ಮದ್ ಯೂನುಸ್ ಅಧಿಕಾರವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ದೊಡ್ಡದಾದ ಹರತಾಳ ಆಗತ್ತೆ. ಕಂಡ ಕಡೆ ಹಿಂದೂಗಳನ್ನು ಕೊಚ್ಚಿ ಹಾಕಲಾಗತ್ತೆ. ಭುಗಿಲೇಳತ್ತೆ ವಾತಾವರಣ. ನಿಜವಾಗಿ ನಿದ್ದೆಗೆಟ್ಟವರು ಭಾರತದ ಉಳಿದ ಭಾಗದವರಲ್ಲ, ಪಶ್ಚಿಮ ಬಂಗಾಳದ ಹಿಂದೂಗಳು ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಡೈರೆಕ್ಟ್ ಆ್ಯಕ್ಷನ್ ಡೇ ಥರ ನವಾಖಲಿ ಹತ್ಯಾಕಾಂಡದ ರೀತಿ ಮತ್ತೆ ಬಂಗಾಳಿಗಳು ನಾವು ಅದೇ ರೀತಿಯಾದಂಥ ಹಿಂಸೆಯನ್ನು ಅನುಭವಿಸಬೇಕಾ ಅಂತ ಆಲೋಚನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವತ್ತು ಮಮತಾ ಬೇಗಂ ಅವರ ಸಮಾಧಿ ಪೆಟ್ಟಿಗೆಯ ಮೇಲೆ 2ನೇ ಮೊಳೆಯನ್ನು ಹೊಡೆಯಲಾಗತ್ತೆ. ಅದಾದಮೇಲೆ ಚುನಾವಣೆ ಪ್ರಕ್ರಿಯೆ ಶುರುವಾಗುವ ಸಂದರ್ಭದಲ್ಲಿ SIR ಅನ್ನುವಂಥ ಪ್ರಕ್ರಿಯೆ ಶುರುವಾಗತ್ತೆ. ಯಾವ ಮಿಯಾ ಮುಸಲ್ಮಾನರು ಬಂದು, ರೋಹಿಂಗ್ಯಾಗಳು ಬಂದು ಇಡೀ ಪಶ್ಚಿಮ ಬಂಗಾಳದಲ್ಲಿ ಒಕ್ಕರಿಸಿಕೊಂಡಿದ್ದರೋ ಅವರ ಹಕ್ಕನ್ನು ಕಿತ್ತುಕೊಳ್ಳುವಂಥ ಸರಿಯಾದ ಸಾಂವಿಧಾನಿಕ ಕ್ರಮ ಶುರುವಾಗತ್ತೆ. ಆವಾಗ ಇವರ ಹಠಾಟೋಪ ಶುರುವಾಗತ್ತೆ. ಮಮತಾ ಬೇಗಂ ಮತ್ತು ಆಕೆ ಚಾಂಡಾಲರ ಹಠಾಟೋಪ ಶುರುವಾಗತ್ತೆ. ಅವತ್ತು ಸ್ತಬ್ಧವಾಗಿದ್ದಂಥ, ಮೌನವಾಗಿದ್ದಂಥ, ಧ್ವನಿಯನ್ನೇ ಎತ್ತಲಾರದಂಥ ಬಂಗಾಲಿ ಜನರ ಮನಸ್ಸಿನಲ್ಲಿ ಮತ್ತೊಂದು ಸಂಕಲ್ಪ ತೀರ್ಮಾನ ಆಗತ್ತೆ. ಅವತ್ತು ಮಮತಾ ಬೇಗಂ ಅವರ ಶವದ ಪೆಟ್ಟಿಗೆಗೆ 3ನೇ ಮೊಳೆಯನ್ನು ಹೊಡೆಯಲಾಗತ್ತೆ. ಇದು ರಾತ್ರೋರಾತ್ರಿ ಆದಂಥ ಕ್ರಾಂತಿ ಅಲ್ಲ, ಯಾವುದೋ ಭಾರತೀಯ ಜನತಾ ಪಾರ್ಟಿಯ ವಿಜಯದುಂದುಭಿ ಅಲ್ಲ. ಸ್ವತಃ ಬಂಗಾಲಿ ಜನ ತಮ್ಮ ಮೇಲೆ ನಡೀತಾ ಇರುವಂಥ ಪ್ರತೀಕಾರ, ತಮ್ಮ ವಿರುದ್ಧ ನಡೀತಾ ಇರುವಂಥ ಷಡ್ಯಂತ್ರ, ಇಡೀ ಬಂಗಾಲ ಎನ್ನುವುದು ಅತಿ ದೊಡ್ಡದಾದಂಥ ಗ್ಯಾಂಗ್ ವಾರ್ನ ಪೃಷ್ಠಭೂಮಿಯಾಗಿರುವುದನ್ನು ನೋಡಿ ಒಳಗೊಳಗೆ ಕೊತನೆ ಖುದ್ದು ಆಕೆಯನ್ನು ಕೆಳಗೆ ಹೇಗೆ ಇಳಿಸಬೇಕು ಅಂತ ತೀರ್ಮಾನ ಮಾಡಿದ ದಿನ ಇದೆಯಲ್ಲ, ಅದು ಹೊಸ ಶಕೆಗೆ ಪ್ರಾರಂಭವಾದ ದಿನ. ಅದರ ಮುಂದುವರೆದ ಭಾಗ ನಾಳೆ ಬೆಳಗ್ಗೆ 11 ಗಂಟೆಗೆ. ಇದರ ಹಿಂದೆ ಭಾಳ ದೊಡ್ಡದಾದಂಥ ಸರ್ಕಾರಿ ಯಂತ್ರದ ಕೆಲಸ ಇದೆ. ಜನರ ಈ ಧ್ವನಿಗೆ ಸ್ಪಂದಿಸುವಂಥ ಅಮಿತ್ ಶಾ ಅವರ 15 ದಿನಗಳ ನಿರಂತರ ಕಾರ್ಯಾಚರಣೆ ಇದೆ. ನರೇಂದ್ರ ಮೋದಿಯವರ ಸಂಕಲ್ಪ ಇದೆ. ಬಂಗಾಲಿ ಜನರ ಮತ ಇದೆ. ರೌಡಿಗಳ ದಮನ ಮಾಡಿದಂಥ ಭದ್ರತಾ ಸಿಬ್ಬಂದಿಯವರ ಕೊಡುಗೆ ಇದೆ. ಅವರಿಗೆ ನಿದ್ದೆ ಇಲ್ಲ, ನೀರಿಲ್ಲ, ಅಲ್ಲಿಯ ಬಿಸಿಲಿನಲ್ಲಿ ಬಸವಳೆದು ಹೋಗಿದ್ದಾರೆ. ಒಂದು ಹಾಲ್ನಲ್ಲಿ 100 ಜನ ನೆಲದ ಮೇಲೆ ಮಲಗಿರುವಂಥ ನಮ್ಮ ಭದ್ರತಾ ಸಿಬ್ಬಂದಿಯವರು ಯೂನಿಫಾರ್ಮ್ ಹಾಕ್ಕೊಂಡು ಮಲಗಿರುವಂಥ ದೃಶ್ಯಗಳನ್ನು ನೋಡಿದರೆ ನಮಗಾಗಿ ಇವರೆಲ್ಲ ಎಷ್ಟು ತುಡಿತಾ ಇದ್ದಾರೆ, ಎಷ್ಟು ದುಡಿತಾ ಇದ್ದಾರೆ, ಎಷ್ಟು ಬಸವಳೆದು ಹೋಗಿದ್ದಾರೆ ಅಂತ ನೋವಾಗತ್ತೆ. ಅಷ್ಟೆಲ್ಲ ಜನರ ಧ್ವನಿಯ ಫಲಶ್ರುತಿಯಾಗಿ ಈಗ ಹೊಸ ಶಕೆ ಪ್ರಾರಂಭ ಆಗ್ತಾ ಇದೆ. ಹೀಗಾಗಿ ಸುವೇಂದು ಅಧಿಕಾರಿಗೆ ನಮ್ಮ ಅತಿ ದೊಡ್ಡದಾದಂಥ ಅಭಿನಂದನೆ ಸಲ್ಲಿಕೆಯಾಗತ್ತೆ. ಮಮತಾ ಬೇಗಂ ಅವರ ಅಧಿಕಾರ ಹೋದ ಸಂದರ್ಭದಲ್ಲಿ, ಹೊಸ ಶಕೆ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಹೊಸ ಆಶಯದೊಂದಿಗೆ ನಾಳೆಯ ಕಾರ್ಯಕ್ರಮವನ್ನು ನೀವು ವೀಕ್ಷಣೆ ಮಾಡೋಣ. ಮಧ್ಯಾಹ್ನದ ಸಂಚಿಕೆಯಲ್ಲಿ ತಮಿಳುನಾಡಿನಲ್ಲಿ ನಡೆದಂಥ ಅತಿ ದೊಡ್ಡದಾದ ಸ್ಥಿತ್ಯಂತರದ ಬಗ್ಗೆ ನಾನು ಹೇಳಿದ್ದೆ. ಹೇಗೆ ನೀಚ AIADMK ಹಾಗೂ ದುಷ್ಟರಾದಂಥ DMK ಅವರು ಈ ಸಂದರ್ಭದಲ್ಲಿ ಹಂಗ್ ಅಸೆಂಬ್ಲಿಯನ್ನು ಸೃಷ್ಟಿ ಮಾಡಿ ತಾವೇ ಸರ್ಕಾರ ರಚನೆ ಮಾಡಬೇಕು ಅನ್ನುವಂಥ ಒಂದು ದೊಡ್ಡದಾದಂಥ ಷಡ್ಯಂತ್ರ ಪಿತೂರಿ ಮಾಡ್ತಾಯಿದ್ರಲ್ಲ, ಅದಕ್ಕೊಂದು ಕೊನೆ, ಒಂದು ವಿರಾಮ ಆಗಿದೆ. ಈಗ ಪುಡಿ ಪಕ್ಷಗಳೆಲ್ಲ ಸೇರಿ ವಿಜಯ್ಗೆ ಸಪೋರ್ಟ್ ಮಾಡುವಂಥ ಪತ್ರಗಳನ್ನು ಬಹಿರಂಗವಾಗಿ CPIMನಿಂದ ಹಿಡಿದು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ.
ರಾಜ್ಯಪಾಲರ ಬರೀ 3ನೇ ಬಾರಿಗೆ ಸ್ವತಃ ಅರಳೇಕರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರುವಂಥ ವಿಜಯ್ ಹೋಗ್ತಾ ಇದ್ದಾರೆ. ಸರ್ಕಾರ ರಚನೆ ಆಗೋದು ಖಚಿತ ಆಗಿದೆ ತಮಿಳುನಾಡಿನಲ್ಲಿ. ನಂದು ಒಂದು ಮಾತಿದೆ, ಏನಪ್ಪ ಅಂದರೆ ವಿಜಯ್ ಎಷ್ಟೇ ಆಮಿಷಗಳನ್ನು ಒಡ್ಡಿರಬಹುದು, ಆತ ಎಷ್ಟೇ ಎಳಸಾಗಿರ್ಬೋದು, ಆತನಿಗೆ ರಾಜಕೀಯ ಪ್ರಜ್ಞೆ ಇಲ್ಲದೇ ಇರಬಹುದು, ಆದರೆ ಜನಾದೇಶ ಏನಿದೆ ಅದಕ್ಕನುಗುಣವಾದ ಸರ್ಕಾರ ಪ್ರಾರಂಭ ಆಗಬೇಕು. ಆತನಿಂದ ಅಪಸವ್ಯಗಳಾದರೆ, ಆತನಿಂದ ಸರ್ಕಾರ ದಿವಾಳಿಯಾಗುವ ಸ್ಥಿತಿ ಬಂದರೆ, ಹೀಗೆ ಬಂಗಾಲದ ಜನ ಒದ್ದೋಡಿಸಿದರಲ್ಲ ಮಮತಾ ಬೇಗಂನ, ಹಾಗೆ ಕ್ಷಣಾರ್ಧದಲ್ಲಿ ಓಡಿಸುವುದು ಮತದಾರರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.